ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಶಾರ್ಟ್ ವಿಡಿಯೋ. ಇವತ್ತು ರೀಪಾಟ್ ಮಾಡೋದು ಹೇಗೆ ಅಂತ ನೋಡೋಣ. ಲಾಂಗ್ ವಿಡಿಯೋದೆಲ್ಲ ಹಾಕಿದ್ದೀನಿ ಅದನ್ನು, ಬಟ್ ಇಲ್ಲಿ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿಂದ ವಾಟರ್ ಈಚೆ ಹೋಗೋ ಥರ ತೂತ ಮಾಡ್ಕೋಬೇಕು. ಇದೆಲ್ಲರಿಗೂ ಗೊತ್ತಿರುತ್ತೆ, ಆದರೂ ಹೇಳ್ತಾರೆ. ಜಲ್ಲಿ ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ಆ ಕಲ್ಲು ಹತ್ರ ಬೇಕಾದರೆ ಒಂದೊಂದು ಆ ಹೋಲ್ ಹತ್ರ ಬೇಕಾದ್ರೆ ಒಂದೊಂದು ದಪ್ಪು ಕಲ್ಲು ಬೇಕಾದ್ರೂ ಇಟ್ಕೋಬಹುದು. ಈ ತರ ಜಸ್ಟ್ ಒಂದ್ ಲೇಯರ್ ಅಷ್ಟೇ. ಲಾಸ್ಟ್ ಅಲ್ಲಿ ಜಲ್ಲಿನ ಏನಕ್ಕೆ ಹಾಕೋಬೇಕು ಅಂತ ಅಂದ್ರೆ, ಹಾಕ್ಲಿಲ್ಲ ಅಂದ್ರೆ ಮಣ್ಣೆಲ್ಲ ಹೋಲಿಂದ ಕೊಚ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಹಾಕಿದ್ರೆ ಬರೀ ನೀರು ಮಾತ್ರ, ಎಕ್ಸೆಸ್ ಆಫ್ ವಾಟರ್ ಏನು ಉಳ್ಕೊಳ್ಳುತ್ತೆ ಅದು ಮಾತ್ರ ಹೋಗುತ್ತೆ. ಮತ್ತೆ ಇಲ್ಲಿ 1:1 ರೇಷಿಯೋದಲ್ಲಿ ವರ್ಮಿ ಕಾಂಪೋಸ್ಟು, ಮಣ್ಣು ಮತ್ತೆ ಮರಳನ್ನ ತಗೊಂಡು ಅದನ್ನ ಪಾಟಿಗೆ ತುಂಬ್ಕೊತಾ ಇದ್ದೀನಿ. ಅದನ್ನು ಪಾಟಿಗೆ ತುಂಬಾದ್ಮೇಲೆ ನರ್ಸರಿಯಿಂದ ತಂದಿರ್ತೀವಲ್ಲ ಪ್ಲ್ಯಾಂಟು, ಅದರದ್ದು ಕವರ್ನ ರಿಮೂವ್ ಮಾಡಿಬಿಟ್ಟು ಅದಕ್ಕೆ ಸ್ಪೇಸ್ ಮಾಡಿ ಅದು ಮಣ್ಣು ಸಮೇತನೇ ಹಾಕ್ಕೋಬೇಕು. ಫಸ್ಟು ಸ್ಟಾರ್ಟಿಂಗ್ ತೊಗೊಂಬಂದಾಗ ಇಲ್ಲಿ ರೂಟ್ಸು ಡಿಸ್ಟರ್ಬ್ ಆಗೋದು ಬೇಡ ಅಂತ ಅಷ್ಟೇ. ಆಮೇಲೆ ನೀವೇನಾದರೂ ನೀವೇ ಕಡ್ಡಿ ಅಥವಾ ಬೇರ್ಗಳು ಯಾವುದಾದ್ರೂ ತಂದಿದ್ರೆ ಹಾಗೆ ಪ್ಲಾಂಟ್ ಮಾಡ್ಕೋಬೋದು. ಏನಿದೆ ಮತ್ತೆ ಯಾವಾಗಲೂ ಪಾಟಿಗೆ ತುಂಬ ಮಣ್ಣು ತುಂಬ್ಕೋಬಾರ್ದು, ಸ್ವಲ್ಪ ಗ್ಯಾಪ್ ಇರೋಂಗೆ ತುಂಬ್ಕೋಬೇಕು. ಲಾಸ್ಟಲ್ಲಿ ನೀರು ಹಾಕ್ಕೊಂಡ್ರೆ ರಿಪಾಟಿಂಗ್ ಮುಗೀತು. ಬಟ್ ಗಿಡನ 2-3 ದಿನ ನೀವು ಯಾವ ಜಾಗದಲ್ಲಿ ಇಟ್ಟಿದ್ರೋ ಅದೇ ಜಾಗದಲ್ಲಿಟ್ಟು ಆಮೇಲೆ ಚೇಂಜ್ ಮಾಡ್ಕೋಬೇಕು. ಆವಾಗ ಎನ್ವಿರಾನ್ಮೆಂಟ್ ಡಿಸ್ಟರ್ಬ್ ಆಗಲ್ಲ ಅದಕ್ಕೆ.